ವೆಲ್ಕಮ್ ಬ್ಯಾಕ್. ಜನಾರ್ದನ ರೆಡ್ಡಿ ಅವರು ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಇದೀಗ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೆ ನಾನು, ಅವ್ರ ಪಕ್ಷ ಬಿಟ್ಟರೂ ಕೂಡ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಜನಾರ್ದನ ರೆಡ್ಡಿ. ಶ್ರೀರಾಮುಲುಗೆ ಸಹಾಯ ಮಾಡಿದ್ರು ಕೂಡ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ. ಶ್ರೀರಾಮುಲು ಒಂದರ್ಥದಲ್ಲಿ ಸಹಾಯ ಮಾಡಿದ ನನ್ನ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಹೇಳಿ ಗಾದೆ ಮಾತನ್ನ ಉಲ್ಲೇಖಿಸಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಒಬ್ಬ ರಾಘವೇಂದ್ರ ಅಂತೇಳಿ ಯಾವುದಮ್ಮ ರಸ್ತೆಯಲ್ಲಿ ಒಂದು 4 ವರ್ಷಗಳಲ್ಲಿ ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆನೇ ಇಲ್ಲ. ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು ಯಾರೇ ಆಗಿರ್ಬೋದು ನನ್ನನ್ನು ಹೋಗಿ ಅಲ್ಲಿ నేను ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ. ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪವನ್ನು ನಾನು ನಿರಾಧಾರವಾಗಿರುವಂಥ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನು ಭಾಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳ ಸಮಯ ಬಂದಾಗಲೆಲ್ಲ ಕೂಡ ನಾನು ಬರ್ತೀನಿ. ನೋಡಿ, ನಾನು ಹೇಳ್ತಾ ಇಲ್ಲ, ಟಿ ವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೇ ಬರ್ತಾ ಇರುವಂಥ ಒಂದು ಸುದ್ದಿಗಳಿವೆಲ್ಲ ಕೂಡ ನನ್ನ ಸೋರ್ಸ್ ನನಗೇನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್, ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು ಮೋದಿ ಅವ್ರಿಗೋಸ್ಕರ. ಅದೇ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನ ತಗೊಂಡು. ವೆಲ್ಕಮ್ ಬ್ಯಾಕ್. ಜನಾರ್ದನ ರೆಡ್ಡಿ ಅವರು ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಇದೀಗ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೆ ನಾನು, ಅವ್ರ ಪಕ್ಷ ಬಿಟ್ಟರೂ ಕೂಡ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಜನಾರ್ದನ ರೆಡ್ಡಿ. ಶ್ರೀರಾಮುಲುಗೆ ಸಹಾಯ ಮಾಡಿದ್ರು ಕೂಡ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ. ಶ್ರೀರಾಮುಲು ಒಂದರ್ಥದಲ್ಲಿ ಸಹಾಯ ಮಾಡಿದ ನನ್ನ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಹೇಳಿ ಗಾದೆ ಮಾತನ್ನ ಉಲ್ಲೇಖಿಸಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಒಬ್ಬ ರಾಘವೇಂದ್ರ ಅಂತೇಳಿ ಯಾವುದಮ್ಮ ರಸ್ತೆಯಲ್ಲಿ ಒಂದು 4 ವರ್ಷಗಳಲ್ಲಿ ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆನೇ ಇಲ್ಲ. ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು ಯಾರೇ ಆಗಿರ್ಬೋದು ನನ್ನನ್ನು ಹೋಗಿ ಅಲ್ಲಿ నేను ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ. ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪವನ್ನು ನಾನು ನಿರಾಧಾರವಾಗಿರುವಂಥ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನು ಭಾಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳ ಸಮಯ
ಬಂದಾಗಲೆಲ್ಲ ಕೂಡ ನಾನು ಬರ್ತೀನಿ. ನೋಡಿ, ನಾನು ಹೇಳ್ತಾ ಇಲ್ಲ, ಟಿವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೆ ಬರ್ತಾ ಇರುವಂತ ಒಂದು ಸುದ್ದಿಗಳಿವೆಲ್ಲ ಕೂಡ. ನನ್ನ ಸೋರ್ಸ್ ನನಗೆ ಏನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್. ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದ್ರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳ್ಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು ಮೋದಿ ಅವ್ರಿಗೋಸ್ಕರ. ಅದೇ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನ ತಗೊಂಡು. ವೆಲ್ಕಮ್ ಬ್ಯಾಕ್. ಜನಾರ್ದನ ರೆಡ್ಡಿ ಅವರು ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಇದೀಗ ಒಂದಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೆ ನಾನು, ಅವ್ರ ಪಕ್ಷ ಬಿಟ್ಟರೂ ಕೂಡ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಜನಾರ್ದನ ರೆಡ್ಡಿ. ಶ್ರೀರಾಮುಲುಗೆ ಸಹಾಯ ಮಾಡಿದ್ರು ಕೂಡ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ. ಶ್ರೀರಾಮುಲು ಒಂದರ್ಥದಲ್ಲಿ ಸಹಾಯ ಮಾಡಿದ ನನ್ನ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಹೇಳಿ ಗಾದೆ ಮಾತನ್ನ ಉಲ್ಲೇಖಿಸಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಒಬ್ಬ ರಾಘವೇಂದ್ರ ಅಂತೇಳಿ ಯಾವುದಮ್ಮ ರಸ್ತೆಯಲ್ಲಿ ಒಂದು 4 ವರ್ಷಗಳು ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ, ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆ ಇಲ್ಲ. ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ, ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡು ಪ್ರಶ್ನೆ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನನ್ನು ಹೋಗಿ ಅಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಾಗಲಿ. ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪವನ್ನು ನಾನು ನಿರಾಧಾರವಾಗಿರುವಂಥ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನು ಭಾಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳ ಸಮಯ ಬಂದಾಗಲೆಲ್ಲ ಕೂಡ ನಾನು ಬರ್ತೀನಿ. ನೋಡಿ, ನಾನು ಹೇಳ್ತಾ ಇಲ್ಲ, ಟಿವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೆ ಬರ್ತಾ ಇರುವಂಥ ಒಂದು ಸುದ್ದಿಗಳಿವೆಲ್ಲ ಕೂಡ. ನನ್ನ ಸೋರ್ಸ್ ನನಗೆ ಏನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್. ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದ್ರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳ್ಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು.